ಸೌಮ್ಯ ವಿಜಯ್ ಕುಮಾರ್, ನಮಸ್ತೆ ಗುರುಜಿ. ನಮಸ್ತೆ ಭದ್ರಾ ವೀರಭದ್ರ, ನಮಸ್ತೆ. ವಾಟ್ ಈಸ್ ಕರ್ಮ? ನಾಳೆ ಬಾರಯ್ಯ, ಇದು ಆತ್ಮ ಸಮೃದ್ಧಿ ಯೋಗ ಬಂದು ಸೇರ್ಕೋ. ಭದ್ರಾ ವೀರಭದ್ರ ಖಂಡಿತವಾಗ್ಲೂ ವಾಟ್ ಈಸ್ ಕರ್ಮ ಅನ್ನೋದನ್ನ ತಿಳಿಸ್ತೀನಿ. ಸೊ ಪ್ರಶ್ನೆ ಕೇಳಿದ್ಯಾ ಆಲ್ರೆಡಿ? ಇದು ನೀನ್ ನನಗೆ 3ನೇ ಸಲ ಪ್ರಶ್ನೆ ಕೇಳ್ತಾ ಇರೋದು. ಹೇಳ್ತೀನಿ. ಒಂದು ಗತ ಜನ್ಮದ ಕರ್ಮ, ಪೂರ್ವಜರಿಂದ ಬಂದಂತ ಕರ್ಮ, ಈ ದೇಹ ನಿನ್ನ ದೇಹದಿಂದ ಮಾಡಿರುವಂತ ಕರ್ಮಗಳು. ಈ ರೀತಿ 3 ಕರ್ಮಗಳು ನಮ್ಮ ಇಡೀ ಜೀವನವನ್ನ ಆಳುತ್ತೆ. ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಜೀವನದ ಸಮುದ್ರದ ಯಾನ ಪಯಣ ಈ 3 ಕರ್ಮ ಸಿದ್ಧಾಂತಗಳಲ್ಲಿ ನಡೀತವೆ. ಆದ್ರಿಂದ ಗತ ಜನ್ಮದ್ದು, ಪೂರ್ವಜರಿಂದ ಬಂದಿದ್ದು, ಮತ್ತೆ ಈ ಜನ್ಮದ್ದು ಅಂದ್ರೆ ಈ ದೇಹದಲ್ಲಿ ಮಾಡಿರೋ. ಇಷ್ಟು ಮಾತ್ರ ಹೇಳ್ತೀನಿ. ಇನ್ನು ಇಂಡೆಪ್ತ್ ಬೇಕು ಅಂದ್ರೆ ನೀನು ಆತ್ಮ ಸಮೃದ್ಧಿ ಯೋಗಕ್ಕೆ ಬಾ, ಡೆಫಿನೆಟ್ಲಿ ತಿಳಿಸ್ತೀನಿ. ಅದರಲ್ಲಿ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಆರೋಗ್ಯ, ತೃಪ್ತಿ, ನೆಮ್ಮದಿ, ಕರ್ಮ ಸಿದ್ಧಾಂತ, ವೈಯಕ್ತಿಕ, ಕೌಟುಂಬಿಕ, ಆರ್ಥಿಕ, ವ್ಯವಹಾರಿಕ, ಇದೆಲ್ಲ ವಿಚಾರಗಳನ್ನ ತಿಳಿಸ್ತೀನಿ. ಆಗ ನಿನಗೆ ಇಂಡೆಪ್ತ್ ಅಲ್ಲಿ ಏನು ಎತ್ತ ಅನ್ನೋದನ್ನ ತಿಳಿಸ್ತೀನಿ. ಓಕೆ? ಸೊ ಈ ರೀತಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳಬೇಡ ಅಂತ ಹೇಳಿದ್ರು ಕೂಡ ಸಾಕಷ್ಟು ಜನ ಕೇಳ್ತಾರೆ. ಏನೋ ಅವ್ರಿಗೂ ತಿಳ್ಕೊಳ್ಳೋದಕ್ಕೆ ಆಸೆ, ಬಟ್ ನೀವು ಏನು ಕೇಳಿ ಪರವಾಗಿಲ್ಲ. ಆದ್ರೆ ನಾನು ಕೊಡೋದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರನೇ ಕೊಡ್ತೀನಿ. 50-30-20 ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. 50% ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಬೋದು, ಏನ್ ಬೇಕಾದ್ರೂ ನೋಡ್ಕೊಳ್ಬೋದು. 30% ನೇರವಾಗಿ ಬಂದು ಭೇಟಿ ಮಾಡಿದಂಥವ್ರಿಗೆ, 20% ಯಾರ್ಯಾರು ನನ್ನ ಕ್ಲಾಸ್ಗೆ ಅಟೆಂಡ್ ಆಗ್ತಿರೋ ಕೋರ್ಸ್ಗಳನ್ನ ತಗೊಂಡು ಅಂಥವ್ರಿಗೆ ಮಾತ್ರ 20% ಇಟ್ಕೊಂಡಿರ್ತೀನಿ. ನೀವು ಯಾವಾಗ ಬೇಕಾದ್ರೂ ಬಂದು ಆ ರೀತಿ ಮಾಡ್ಕೊಳ್ಬಹುದು. ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದೀರಾ, ದಯಮಾಡಿ ನನ್ನನ್ನು ಶಿಷ್ಯನನ್ನಾಗಿ ಮಾಡ್ಕೊಳ್ಳಿ ಅಂತ. ಯಾರನ್ನೂ ನಾನು ಶಿಷ್ಯನನ್ನಾಗಿ ಮಾಡ್ಕೊಳ್ಳಲ್ಲ. ಮೊದಲು ವಿದ್ಯಾರ್ಥಿಗಳಾಗಿ ನೇರವಾಗಿ ಬಂದು ಭೇಟಿ ಮಾಡಿ ನನ್ನ ಕೋರ್ಸ್ಗಳನ್ನು ನೀವು ಫಸ್ಟು ಅಧ್ಯಯನ ಮಾಡಿ. ಅದು ಮಾಡಿದ್ರೆ ಈ ವಿದ್ಯಾರ್ಥಿಯಿಂದ ನೀವು ಉತ್ತೀರ್ಣರಾದರೆ ನೀವು ಶಿಷ್ಯತ್ವವನ್ನು ಸ್ವೀಕರಿಸ್ಬೋದು. ಶಿಷ್ಯತ್ವದಲ್ಲಿ ನೀವೇನಾದರೂ ಉತ್ತೀರ್ಣರಾದರೆ ನೀವು ಶಿಕ್ಷಕರಾಗಬಹುದು, ಆಧ್ಯಾತ್ಮಿಕ ಶಿಕ್ಷಕ. ಆ ಶಿಕ್ಷಕರಾದ ನಂತರ ನಿಮಗೆ ಗುರುವಿನ ಸ್ಥಾನಮಾನ ನಾನು ಕೊಡೋದಲ್ಲ, ನಿಸರ್ಗನೇ ಪೂರೈಸ್ಬಿಡುತ್ತೆ. ನನ್ನ ಗುರುಗಳು ನಿಮಗೆ ಜಗದ್ಗುರುಗಳು ಅನುಗ್ರಹಿಸ್ತಾರೆ. ಆದ್ರಿಂದ ಮೊದಲು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಯಾಗಿ. ಅದಾದ ನಂತರ ನೋಡೋಣ, ಆಮೇಲೆ ಮುಂದ್ಗಡೆ ನೀವು ಅದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತೀರಾ, ಎಷ್ಟರ ಮಟ್ಟಿಗೆ ಆಲಿಸ್ತೀರಾ, ಎಷ್ಟರ ಮಟ್ಟಿಗೆ ತಿಳ್ಕೊಳ್ತೀರಾ, ಅದ್ರ ಮೇಲೆ ಖಂಡಿತವಾಗ್ಲೂ ಶಿಷ್ಯತ್ವ ಸಿಕ್ಕೇ ಸಿಗುತ್ತೆ. ಒಂದೇ ಸಲ ಬಂದ ಪುಟ್ಟ ಓದ ಪುಟ್ಟ ಅಂತ ABCD ಗೊತ್ತಿಲ್ಲ, ಡಿಗ್ರಿ ಕಟ್ಬಿಡ್ತಾನಂತೆ. ಡಿಗ್ರಿ ಕಟ್ಬಿಟ್ಟು ಪಾಸ್ ಮಾಡ್ಕೊಂಡ್ಬಿಡ್ತಾನಂತೆ. ಅದನ್ನೂ ಮಾಡಕ್ಕೆ ಇವಾಗ ಸಾಧ್ಯವಿದೆ. ಏನೋ ಒಂದಷ್ಟು ದುಡ್ಡು ಕೊಡು, 1 ಲಕ್ಷ 2 ಲಕ್ಷ ಕೊಟ್ಬಿಡು, ಪಾಸ್ ಮಾಡ್ಬಿಡ್ತಾರೆ, ನಿನ್ಗೆ ಸರ್ಟಿಫಿಕೇಟ್ ಸಿಕ್ಬಿಡ್ತದೆ, ಮಜಾ ಮಾಡ್ಬಿಡು. ಬಟ್ ನೀನು 1ನೇ ಕ್ಲಾಸಿಂದ ಮಿಡ್ಲ್ ಸ್ಕೂಲು, 8, 9, 10 ಹೈಸ್ಕೂಲು, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕಾಲೇಜು, ಅದಾದ್ಮೇಲೆ ಡಿಗ್ರಿ, ಅದಾದ್ಮೇಲೆ ಗ್ರ್ಯಾಜುಯೇಷನ್, ಅಯ್ಯೋ ಎಷ್ಟೊಂದಿದೆ. ಬಟ್ ಇದೆಲ್ಲ ಓದ್ದೇನೆ ಒಂದೇ ಸಲ ಬಂದ್ಬಿಟ್ಟು ಶಿಷ್ಯನಾಗು, ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟು ಒಡನಾಟ, ಗುರುವಿನ ಒಡನಾಟವನ್ನು ನಾವು ಇಟ್ಕೊಳ್ಬೇಕು. ಅದಾದ್ಮೇಲೆ ಗುರುವಿನ ಸಂಪರ್ಕವನ್ನು ನಾವು 2ನೇ ಹಂತ, ಗುರುವಿನ ಸಾನ್ನಿಧ್ಯ 3ನೇ ಹಂತ. ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ಬೇಕು ಹೊರತು ಒಂದೇ ಸಲ ಸಾನ್ನಿಧ್ಯ ಕೊಟ್ಬಿಡಿ. ಖಂಡಿತವಾಗ್ಲಪ್ಪ ಬಂದ್ಬಿಡ್ಯಾ ನೀನ್ ಪುಣ್ಯಾತ್ಮ, ಒಂದೇ ಸಲ ಸಾನ್ನಿಧ್ಯ ಕೊಟ್ಬಿಡ್ತೀನಿ. ಹಂಗೆಲ್ಲ ಆಗೋದಕ್ಕೆ ಸಾಧ್ಯವಿಲ್ಲ. ಹಂತ ಹಂತವಾಗಿ ಬಂದ್ರೆ ಡೆಫಿನೆಟ್ಲಿ ಬರ್ತದೆ.